ಬಂದಿನಿ. ಅಂಬಿಕಾತನಯದತ್ತ. ನನ್ನ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಗೊತ್ತಾ? ಹಾಗಾದ್ರೆ ಇವರು ಹೇಳುತ್ತಾರೆ, ಸರಿಯಾಗಿ ತಿಳಿದುಕೊಳ್ಳ ಮತ್ತ. ಸರ್ವರಿಗೂ ಶುಭೋದಯ. ನನ್ನ ಹೆಸರು ಪದ್ಮಾವತಿ. ನಾನು 7ನೇ ತರಗತಿ CBSE ವಿಭಾಗದಲ್ಲಿ ಓದುತ್ತಿದ್ದೇನೆ. ವರಕವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ದ ರಾ ಬೇಂದ್ರೆ ಅವರ ಜನ್ಮದಿನದ ಶುಭಾಶಯಗಳು. ವರಕವಿ ಹಾಗೂ ಕಾದಂಬರಿಕಾರರು ಎಂದು ಪ್ರಸಿದ್ಧರಾದ ದ ರಾ ಬೇಂದ್ರೆ ಅವರು 1896 ಜನವರಿ 31ರಂದು ಧಾರವಾಡದಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬಿಕೆ. ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ. ಬೇಂದ್ರೆ ಮನೆತನದ ಮೂಲ ಹೆಸರು ಟೋಸರ. ವೈದ್ಯಕೀಯ ವೃತ್ತಿಯ ಕುಟುಂಬ. ದ ರಾ ಬೇಂದ್ರೆಯವರು 11 ವರ್ಷವರಿದ್ದಾಗ ಅವರ ತಂದೆ ತೀರಿಕೊಂಡರು. 1913ರಲ್ಲಿ ಮೆಟ್ರಿಕ್ಯುಲೇಷನ್ ಮುಗಿಸಿದ ಬಳಿಕ ಬೇಂದ್ರೆಯವರು ಪುಣೆಯ ಕಾಲೇಜಿನಲ್ಲಿ ಓದಿ 1918ರಲ್ಲಿ BA ಮಾಡಿಕೊಂಡರು. ಹಿಡಿದಿದ್ದು ಅಧ್ಯಾಪಕ ವೃತ್ತಿ. 1835ರಲ್ಲಿ MA ಮಾಡಿಕೊಂಡು ಕೆಲಕಾಲ ಸೊಲ್ಲಾಪುರದ DAV ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿದ್ದರು. ಬೇಂದ್ರೆಯವರು 1919ರಂದು ಹುಬ್ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರನ್ನು ವಿವಾಹವಾದರು. ಅವರ ಪ್ರಥಮ ಕಾವ್ಯ ಸಂಕಲನ ಕೃಷ್ಣಕುಮಾರಿ, ಗರಿ, ಕಾಮಕಸ್ತೂರಿ, ಸೂರ್ಯಪಾನ, ನಾದಲೀಲೆ, ನಾಕುತಂತಿ ಮೊದಲಾದ ಕವನ ಸಂಕಲನಗಳನ್ನು ಪ್ರಕಟಿಸಿದರು. ಇವರ ನಾಕುತಂತಿ ಕೃತಿಗೆ 1934ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕವಿತೆಗಳನ್ನಲ್ಲದೆ ನಾಟಕಗಳು, ಸಂಶೋಧನಾತ್ಮಕ ಲೇಖನಗಳು, ವಿಮರ್ಶೆಗಳನ್ನು ಬೇಂದ್ರೆಯವರು ಬರೆದಿದ್ದಾರೆ. 1958ರಲ್ಲಿ ಅರಳುಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 1968ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಕಾಶಿ ವಿದ್ಯಾಪೀಠ, ವಾರಣಾಸಿ, ಮೈಸೂರು ಹಾಗೂ ಕರ್ನಾಟಕ ವಿಶ್ವವಿದ್ಯಾನಿಲಯಗಳಲ್ಲಿ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಪಡೆದಿದ್ದಾರೆ. ಬೇಂದ್ರೆಯವರು 1981 ಅಕ್ಟೋಬರ್ 26ರಂದು ಮುಂಬೈನಲ್ಲಿ ನಿಧನರಾದರು. ಇಂತಹ ಅದ್ಭುತ ವ್ಯಕ್ತಿತ್ವ ನಮ್ಮಿಂದ ದೂರವಾದರೂ ಸಹ ಕನ್ನಡ ಸಾಹಿತ್ಯ ಪ್ರಪಂಚಕ್ಕೆ ಅವರು ನೀಡಿರುವ ಕೊಡುಗೆ ಇಂದಿಗೂ ಜೀವಂತ ಎನ್ನುತ್ತಾ ನನ್ನ ಮಾತುಗಳಿಗೆ ವಿರಾಮ ಹಾಕುತ್ತಿದ್ದೇನೆ. ಧನ್ಯವಾದಗಳು. ಪುಣೆಗೆ ಹೋದಾಗ ನನಗೆ ಯಾರೋ ಬಂದು ಕೇಳಿದ್ರು, ಬೇಂದ್ರೆ ಅವರೇ, ನೀವು ಬಹಳ ಚೆನ್ನಾಗಿ ಕನ್ನಡದಲ್ಲಿ ಕೃತಿ ಬರಿತೀರಿ ಅಂತ. ಅದಕ್ಕೆ ನಾ ಹೇಳ್ದೆ, ನಾ ಕನ್ನಡದಲ್ಲಿ ಚೆನ್ನಾಗಿ ಕೃತಿ ಬರಿತೀನಲ್ಲೋ ಯಪ್ಪ, ಕನ್ನಡವೇ ಚೆನ್ನಾಗೈತಿ. ನೀ ಹಂಗ ನೋಡಬೇಡ ನನ್ನ, ನೀ ಹಂಗ ನೋಡಬೇಡ ನನ್ನ, ನೀ ಹಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೆ ನಿನ್ನ. ನೀ ಹಂಗ ನೋಡಬೇಡ ನನ್ನ, ನೀ ಹಂಗ ನೋಡಬೇಡ ನನ್ನ, ನೀ ಹಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೆ ನಿನ್ನ. ಬರೇ ರೊಕ್ಕ ರೊಕ್ಕ ಅಂತ ಸಾಯ್ತಿರಲ್ರೋ ಯಪ್ಪ, ನಗ್ಸಾಯ್ರಿ, ನಕ್ಷತ್ರ ಹಾಕಿರಿ. ಧನ್ಯವಾದಗಳು.